ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. KEA ವತಿಯಿಂದ KCET ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋ ಬಗ್ಗೆ ಕೊನೆಯ ಒಂದು ನೋಟಿಸಿಫಿಕೇಷನನ್ನು ನೀಡಲಾಗಿದೆ. PUC ಮೇಲೆ BSc ನರ್ಸಿಂಗ್, MBBS, ಯುನಾನಿ, ಆಯುರ್ವೇದ, ಹೋಮಿಯೋಪತಿ, ಆಯುಷ್ ಜೊತೆಗೆ ಅಲೈಡ್ ಹೆಲ್ತ್ ಸೈನ್ಸ್ ಮಾಡಲಿಕ್ಕೆ ಬಯಸಿರುವಂತಹ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ KCET ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು, ಫೀಸನ್ನು ಪೇ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈಗಾಗಲೇ 23/7/2024 ಕೊನೆಯ ದಿನ ಆಗಿ ಹೋಗಿತ್ತು. ಆದರೆ ನಿನ್ನೆಯಿಂದ ಮತ್ತೆ ಅಪ್ಲಿಕೇಶನ್ ಆರಂಭವಾಗಿದೆ. ನಿನ್ನೆ ಅಂದರೆ 12 ತಾರೀಕು, ಇವತ್ತು 13, 14, 15 ಇಷ್ಟು ದಿನಗಳ ಕಾಲ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕಾಲಾವಕಾಶ ಮತ್ತು ಫೀಸನ್ನು ಪೇ ಮಾಡಲಿಕ್ಕೆ ಕಾಲಾವಕಾಶವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ತಗೋಬೇಕು. ಒಂದು ನೋಟಿಸ್ ಇಲ್ಲಿ ಗಮನಿಸಬೇಕಾಗತ್ತೆ. ಗಮನಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ವೈದ್ಯಕೀಯ, ದಂತವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಆರ್ಕಿಟೆಕ್ಚರ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳು CET 2024 ಆನ್ಲೈನ್ ಮೂಲಕ ನೋಂದಾಯಿಸಿಕೊಂಡು ಆನ್ಲೈನ್ ಅರ್ಜಿ ಸಲ್ಲಿಸಿ ಅರ್ಜಿ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿರುತ್ತದೆ. ನೋಡಿ, ಇಲ್ಲಿ ಹೇಳಿರುವಂತಹ ಕೋರ್ಸ್ಗಳಿಗೆ ಅಷ್ಟೇ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಕಂಪಲ್ಸರಿ ಇರುತ್ತೆ. ನಂತರ ದಿನಗಳಲ್ಲಿ ಅರ್ಜಿ ಸಲ್ಲಿಸಲು ಪೋರ್ಟಲ್ ತೆರೆಯಲಾಗುವುದಿಲ್ಲ ಎಂಬುದು ಗಮನಿಸಿ. ಅಂದರೆ ಉದಾಹರಣೆಗೆ ಈಗ ನೀಟ್ ಎಕ್ಸಾಮ್ ಬರೀಬೇಕು ಅಂತ ಓದ್ತಾ ಇದ್ದಾನೆ ವಿದ್ಯಾರ್ಥಿ, ಆದರೆ ಅವನಿಗೆ ಕರ್ನಾಟಕದಲ್ಲಿ ಸೀಟ್ ಬೇಕು ಅಂತಂದರೆ ಈ ಒಂದು CET ಅಪ್ಲಿಕೇಶನ್ ಹಾಕಿ ಫೀಸನ್ನು ಪೇಮೆಂಟ್ ಮಾಡಿರಬೇಕು. ಅದರ ಜೊತೆಗೆ PUC ಮೇಲೆ ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ BSc OT, ಡಯಾಲಿಸಿಸ್, ಲ್ಯಾಬ್ ಟೆಕ್ನಾಲಜಿ ಈ ಥರ ಕೋರ್ಸ್ಗಳನ್ನು ಮಾಡಬೇಕು ಅಂದರೂ ಕೂಡ ಫೀಸನ್ನು ಪೇ ಮಾಡಿರಬೇಕು, ಆನ್ಲೈನ್ ಅಪ್ಲಿಕೇಶನ್ ಹಾಕಿರಬೇಕು. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಪೋರ್ಟಲ್ ತೆರೆಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? PUC ವಿದ್ಯಾರ್ಥಿಗಳಿಗಿದು. ಜೊತೆಗೆ ನೀಟ್ ವಿದ್ಯಾರ್ಥಿಗಳಿಗೆ ಕಂಪಲ್ಸರಿಯಾಗಿ CET ಅಪ್ಲಿಕೇಶನ್ ಹಾಕಿರಲೇಬೇಕು, ಫೀಸನ್ನು ಪೇಮೆಂಟ್ ಮಾಡಿರಲೇಬೇಕು.